ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಸಂಧ್ಯಾ ಆಂಟಿ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಸಕಲೇಶ್ಪುರ ಸಿಟಿಯವರು ಹಾಸನ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ ಮುಟ್ಟಿದರೆ ತಟ್ಟಿಸಿಕೊಳ್ಳುವ ಪ್ರಾಯದ ವಯಸ್ಸು ನನ್ನಲ್ಲಿ ಇನ್ನೂ ಇದೆ, ಬನ್ನಿ ಬೇಕಾದರೆ ನಿಮಗೆ ನನ್ನ ಬಳಿ ಬಂದಾಗ ಗೊತ್ತಾಗುತ್ತದೆ ಈ ವಯಸ್ಸು ಹೇಗಿದೆ ನನ್ನದು ಅಂತ ಹೇಳಿ. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ನನ್ನ ಬಾವಿಗೆ ಆಯಿಲ್ ಸರ್ವಿಸ್ ಮಾಡಿಕೊಳ್ಳಬೇಕು, ಗಂಡು ಸಿಗುತ್ತಿಲ್ಲ ಬನ್ನಿ ಅನ್ನುವುದೇ ಇವರ ಒಂದು ಸಮಸ್ಯೆ ಆಗಿದೆ ಅಂತೆ ನೋಡಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಗಂಡ ಈ ರೀತಿ ಮಾಡುತ್ತಿದ್ದಾನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮದುವೆ ಆಗಿ ಇವತ್ತಿಗೆ 10 ವರ್ಷ ಆಯಿತು, ಹಾಗೆಯೇ ಒಂದು ಗಂಡು ಮಗು ಕೂಡ ಆಗಿದೆ ಗಂಡನಿಂದ ಅಂತ ಹೇಳಿಕೊಂಡಿರೋದು. ಇತ್ತೀಚೆಗೆ ಗಂಡ ಒಂದು ಹೊಲಸು ಚಾಳಿಯನ್ನು ಬೇರೆ ಗಂಡಸರ ಜೊತೆಗೆ ಸೇರಿ ಕಲಿತಿದ್ದಾನೆ, ಬೇವರ್ಸಿ ಗಂಡ ಅಂತ ಬೈತಿದ್ದಾರೆ. ನಾನು ಮನೆಯಲ್ಲಿ ಇಲ್ಲದಿರುವಾಗ ಅವರ ಫ್ರೆಂಡ್ಸ್ನ ಕರೆದುಕೊಂಡು ಬಂದು ಮಜಾ ಮಾಡಿ ಹೋಗುತ್ತಾರೆ ಅವರ ಜೊತೆಗೆ ಅಂತ ಹೇಳಿಕೊಂಡಿರೋದು. ಕಾಲ್ ಗರ್ಲ್ಗಳ ಜೊತೆಗೆ ಹೊಟ್ಟೆ ಉರಿಯುತ್ತದೆ ಮಜಾ ಮಾಡೋದನ್ನು ನೋಡಿದರೆ ಮತ್ತೆ ಕೇಳಿದರೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಗಂಡ ಈ ರೀತಿ ಮಾಡುತ್ತಿದ್ದಾನೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಸುಖ ಅನುಭವಿಸುವ ಗಂಡು ಬನ್ನಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನಿಗೆ ನಾನು ಬುದ್ಧಿಯನ್ನು ಕಲಿಸಬೇಕು ಅಂದರೆ ಅವರು ಹೇಗೆ ಕಾಲ್ ಗರ್ಲ್ಗಳ ಜೊತೆ ಚಕ್ಕಂದವನ್ನು ಆಡುತ್ತಿದ್ದಾರೆ ಹಾಗೆ ನಾನು ಮಾಡಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಮತ್ತು ದೇಹದ ನಿರ್ಧಾರವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ಮನೆಯಲ್ಲಿ ಅವರ ಮುಂದೆ ಬೇರೆ ಗಂಡಸರ ಜೊತೆಗೆ ಸುಖವನ್ನು ಅನುಭವಿಸುತ್ತಾ ಇರೋದು ಅವನಿಗೆ ಗೊತ್ತಾಗಬೇಕು, ಅಂದಾಗ ಸುಧಾರಣೆ ಆಗುತ್ತಾರೆ, ಬನ್ನಿ ನೀವು ಬೇಗ ನನ್ನ ಜೊತೆಗೆ ಸಂಬಂಧ ಬೆಳೆಸೋರು ಅಂತ ಹೇಳಿಕೊಂಡಿರೋದು. ನಿಮಗೆ ಬರುವುದಕ್ಕೆ ಕಷ್ಟವಾದರೆ ಕಾರ್ ಕಳಿಸುತ್ತೇನೆ, ಅದರಲ್ಲಿ ನೀವು ನನ್ನ ಮನೆಗೆ ಬನ್ನಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಸುಖ ಅನುಭವಿಸುವ ಗಂಡು ಬನ್ನಿ ಅಂದರು ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಬಳಿ ಇರುವ ಒಂದು ಕಾರಿನ ರಿವ್ಯೂ ನೋಡಿದ್ದಾರೆ. ಸೊ ಅದನ್ನು ನೋಡೋಣ. MG ಗ್ಲೌಸ್ಟರ್ ಕಾರ್ ರಿವ್ಯೂ. ಇದರ ಒಂದು ಇಂಜಿನ್ ನೋಡೋದಾದರೆ 1996 cc. ಹಾಗೆ ಒಂದು ಪವರ್ ನೋಡೋದಾದರೆ 158.79 to 212.55 bhp. ಹಾಗೆ ಇದರ ಒಂದು ಟಾರ್ಕ್ ನೋಡೋದಾದರೆ 478.5 Nm to 373.5 Nm ವರೆಗೂ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಸಿಟ್ಟಿಂಗ್ ಕೆಪಾಸಿಟಿ ನೋಡೋದಾದರೆ 6 to 7 ಮೆಂಬರ್ಸ್ ಕುಳಿತುಕೊಳ್ಳಬಹುದು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಡ್ರೈವ್ ಟೈಪ್ ನೋಡೋದಾದರೆ 2WD ಮತ್ತು 4WD. ಹಾಗೆ ಫ್ಯೂಲ್ ನೋಡೋದಾದರೆ ಡೀಸೆಲ್ ಇಂದ ವರ್ಕ್ ಆಗುತ್ತದೆ ಈ ಒಂದು ಗಾಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 38.08 to 43.38 lakh ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿದ್ದಾರೆ. ಗಾಡಿ ಫ್ರಂಟ್ ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ಭಾಳ ಸುಂದರವಾಗಿದೆ. ಈ ಗಾಡಿನ ನಿಮ್ಮದಾಗಿಸಿಕೊಳ್ಳಬೇಕು ಅಂದರೆ ನೀವು ಈ ಗಾಡಿಯಲ್ಲಿ ಓಡಾಡಬೇಕಂದ್ರೆ ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ. ಈ ಗಾಡಿಯಲ್ಲಿ ಓಡಾಡೋದಕ್ಕೆ ಫ್ರೀಯಾಗಿ ನಿಮಗೆ ಚಾನ್ಸ್ ಸಿಗುತ್ತದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ.